ಈಗ ನಾವು ರುಚಿಯಾದ ಹೆಸರುಬೇಳೆ ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪ್ಲೇಟಲ್ಲಿ ಸ್ವಲ್ಪ ಶಾವಿಗೆ, ಗೋಡಂಬಿ ದ್ರಾಕ್ಷಿನ ಹುರಿದಿಟ್ಕೋಬೇಕು. ಒಂದು ಚಿಕ್ಕ ಬಾಣಲಿಗೆ ಗಸಗಸೆ ಮತ್ತು ತುಪ್ಪ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಒಂದು ಮಿಕ್ಸಿ ಜಾರಿಗೆ ಕಾಯಿ ತುರಿ, ಹುರಿದಿರೋ ಅಂಥ ಗಸಗಸೆ, ಒಂದು 4 ಏಲಕ್ಕಿ ಹಾಕಿ ಸಣ್ಣದಾಗಿ ರುಬ್ಕೋಬೇಕು. ಒಂದು ಪಾತ್ರೆಗೆ ಬೆಲ್ಲ ಮತ್ತು ನೀರು ಹಾಕಿ ಕುದಿಯೋಕೆ ಇಡಬೇಕು. ಬೆಲ್ಲದ ನೀರು ಕುದಿಯೋ ಅಷ್ಟರಲ್ಲಿ ಹೆಸರುಬೇಳೆನ ಒಂದು 3 ವಿಷಲ್ ಕೂಗಿಸ್ಕೊಂಡು ಇಟ್ಕೊಂಡಿದ್ವಿ. ಈ ಬೆಂದಿರೋ ಅಂಥ ಹೆಸರುಬೇಳೆಗೆ ರುಬ್ಕೊಂಡಿಟ್ಟಿರೋ ಅಂಥ ಕಾಯಿ ತುರಿ ಮಿಶ್ರಣನ ಸೇರಿಸ್ಕೊಂಡು ಅದಕ್ಕೆ ಕಾಯಿಸ್ಕೊಂಡಿರುವಂಥ ಬೆಲ್ಲದ ನೀರನ್ನು ಕೂಡ ಸೇರಿಸಿ ಚೆನ್ನಾಗಿ ಕುದಿಸ್ಕೋಬೇಕು. ಅದು ಕುದೀತಿದ್ದಂಗೆ ಹುರಿದಿರೋ ಅಂಥ ಶಾವಿಗೆನೂ ಕೂಡ ಸೇರಿಸಿ ಒಂದು 2 ಕುದಿ ಕುದಿಸ್ಕೋಬೇಕು. ಕುದ್ದಾದಮೇಲೆ ಹುರಿದಿಟ್ಕೊಂಡಿರೋ ದ್ರಾಕ್ಷಿ ಗೋಡಂಬಿ ಹಾಕಿ 1-2 ಸ್ಪೂನ್ ತುಪ್ಪ ಹಾಕಿದರೆ ಹೆಸರುಬೇಳೆ ಪಾಯಸ ರೆಡಿ ಆಗುತ್ತೆ.